ಹಲೋ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ನಿಮಗೆ ಫುಲ್ ರೋಡ್ ವ್ಯೂ ಶೋ ಮಾಡ್ತಿದ್ದೀನಿ, ಸ್ಟಾರ್ಟಿಂಗಿಂದ ಡೆಸ್ಟಿನೇಷನ್ವರೆಗೂ. ಓಕೆ ಫ್ರೆಂಡ್ಸ್, ಇವತ್ತಿನ ರೈಡ್ ಸ್ಟಾರ್ಟ್ ಆಗಿದೆ. ವೆದರ್ ಚೆನ್ನಾಗಿದೆ, ರೋಡ್ ಕೂಡ ಸ್ಮೂತ್ ಆಗಿದೆ. ಈ ರೈಡ್ ನನ್ನ ಫಸ್ಟ್ ವ್ಲಾಗ್, ಅದಕ್ಕೆ ನಾನು ಲಿಟಲ್ ನರ್ವಸ್ ಆಗಿದ್ದೀನಿ, ಬಟ್ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಮುಂದೆ ಏನೇನಾಗುತ್ತೆ ಬನ್ನಿ ನೋಡೋದ. ನನ್ನ ಪಕ್ಕದಲ್ಲಿ ಇವಾಗ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ. ನನ್ನ ಮುಂದೆ ಒಂದು ಟ್ರಕ್ ಹೋಗ್ತಾ ಇದೆ. ಹಂಗೂ ನಾನು ಬಿಡ್ತಿಲ್ಲ, ಓವರ್ಟೇಕ್ ಮಾಡೋಣ ಅಂತ ಇದ್ದೀನಿ. ಆದರೆ ಓವರ್ಟೇಕ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಂಗೂ ಹೋದೆ, ನಾನು ಹೋಗ್ತಾ ಇದ್ದೆ. ಹಂಗೆ ಹೋಗ್ತಾ ಹೋಗ್ತಾ ಒಂದು ಹಂಪ್ ಸಿಕ್ತು. ಒಂದು ಹಂಪ್ಸ್ಗೆ ಹೋದೆ. ಒಬ್ರು ಅಣ್ಣ ಬಂದು ಡ್ಯಾಶ್ ಮಾಡಾಕಿದ್ರು. ನಾನು ಒಂಚೂರು ಲೆಫ್ಟಿಗೆ ತಗೊಂಡೆ. ರೋಡ್ ಕೂಡ ಚೆನ್ನಾಗಿರಲಿಲ್ಲ. ಹಂಗೂ ನಾನು ಹೋಗ್ತಾ ಹೋಗ್ತಾ ಫುಲ್ಲು ಹಳ್ಳ ಇತ್ತು. ನಾನು ಹಂಗೂ ಕೈ ಬಿಟ್ಕೊಂಡು ಹೋಗೋಣ ಅಂತ ಟ್ರೈ ಮಾಡಿದೆ. ಎಷ್ಟೋ ಸ್ವಲ್ಪ ಬತ್ತು. ಹಂಗೆ ಕೈ ಬಿಟ್ಕೊಂಡು ಹೋಗ್ತಾ ಹೋಗ್ತಾ ಎಲ್ಲ ಓವರ್ಟೇಕ್ ಮಾಡ್ತಿದ್ರು. ನನಗೆ ಭಯ ಆಯಿತು. ಹಂಗೆ ನಾನು ಬಂದ್ಬಿಟ್ಟೆ KRS ರೋಡ್ಗೆ. ಹಂಗೆ ಸ್ಟ್ರೈಟ್ ಹೋಗ್ತಾ 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 ಯಾರೂ ಇರಲಿಲ್ಲ. ವೆಹಿಕಲ್ಸ್ ಎಲ್ಲ ಖಾಲಿಯಾಗಿತ್ತು. ಹಂಗೂ ಒಂದು ಬರ್ತಾ ಇತ್ತು. ನಾನು ಹೋಗ್ತಾ ಇದ್ದೆ. ಹಂಗೆ ನಾನು ಪೆಡಲ್ ಮಾಡ್ತಾ ನನಗೇನು ಫೀಲೇ ಆಗಲಿಲ್ಲ. ಕ್ಲೈಮೇಟು ಚೆನ್ನಾಗಿತ್ತು, ರೋಡ್ ಫುಲ್ಲು ಫ್ರೀ ಆಗಿತ್ತು, ಸ್ಮೂತ್ ಆಗಿತ್ತು. ನನಗೆ ಫುಲ್ಲು ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಫುಲ್ ಅಷ್ಟು ಖುಷಿ ಆಯ್ತಿತ್ತು ಇವತ್ತಂತೂ. ಯಾಕೆ ಖುಷಿ ಆಯಿತು ಅಂದರೆ, ಇದು ನನ್ನ ಫಸ್ಟ್ ವ್ಲಾಗು, ಸೈಕಲಿಂಗ್ ಮಾಡ್ತಾ ಹೋಗ್ತಿರೋದು. ಅದಕ್ಕೇ ನಂಗೆ ಫುಲ್ ಖುಷಿ ಆಯ್ತಿತ್ತು. ನಾನು ಹಂಗೆ ಜಯದೇವ್ ಹಾಸ್ಪಿಟ್ಲ್ ಸಿಕ್ತು. ಅಲ್ಲಿಂದ ಪೆಡಲ್ ಮಾಡ್ತಾ ಗೋಕುಲಂ ರೋಡ್ವರೆಗೂ ಬಂದ್ಬಿಟ್ಟೆ. ನನಗೆ ಫೀಲೇ ಆಗಿಲ್ಲ ಎಷ್ಟು ಬೇಗನೆ ಬಂದೆ ಅಂತ. ಕ್ಲೈಮೇಟ್ ಹೆಂಗೆ ಬ್ರೈಟ್ ಆಗಿದೆ, ನಾನು ಹಂಗೆ ಬ್ರೈಟ್ ಆಗಿಬಿಟ್ಟಿದ್ದೀನಿ ಈಗ. ನಂಗೆ ಫುಲ್ ಹ್ಯಾಪಿ ಆಗಿದ್ದೀನಿ. ನಾನು ಸೈಕಲ್ ಹೋಗ್ತಾ ಇದ್ದೀನಿ, ಅದು ಚಾಮುಂಡಿ ಬೆಟ್ಟಕ್ಕೆ. ನಂಗೆ ನಿಜ ಗೊತ್ತೇ ಆಯ್ತಿಲ್ಲ ಹೋಗಲ್ವ ಅಂತ. ಹಂಗೆ ನೋಡ್ತಾ ಪೆಟ್ರೋಲ್ ಬಂಕ್ ಸಿಕ್ತು ಪಕ್ಕದಲ್ಲೇ. ರೈಟ್ ಸೈಡಲ್ಲಿ ನೋಡಿದ್ರೆ ಆಂಜನೇಯ ದೇವಸ್ಥಾನ. ಹಂಗೆ ಒಂದು ದೇವ್ರಿಗೆ ಒಂದು ಕೈ ಮುಗಿದ್ಬಿಟ್ಟು ಹಂಗೆ ಸ್ಟ್ರೈಟ್ ಹೋಗ್ತಾ ಒಂಟಿ ಕಪಲ್ ಅಪ್ಪು ಹೊಡೆಯೋಕ್ಕಾಗಲ್ಲ ಅಂದ್ಕೊಂಡೆ. ಹಂಗೂ ಕಷ್ಟಪಟ್ಟು ಹೊಡೆದೆ. ಹೋಗ್ತಾ ಇದ್ದಂಗೆ ವೆಹಿಕಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತಿತ್ತು. ನಾನು ಗೇರ್ ಚೇಂಜ್ ಬೇಡವಾ ಅಂತ ಯೋಚನೆ ಮಾಡಿದೆ. ಆಯಿತು, ಟ್ರೈ ಮಾಡೋದ, ಗೇರ್ ಚೇಂಜ್ ಮಾಡಿದೆ ಹಂಗೆ ಹೊಡಿಯೋಕ್ಕೆ ಅಂತ. ಕೊನೆಗೂ ಗೇರ್ ಚೇಂಜ್ ಮಾಡಲಿಲ್ಲ. ಒಂದು ಹಂಪ್ ಸಿಕ್ತು, ಸ್ಪೀಡಾಗಿ ಹೋಗಿದೆ. ಅಲ್ಲಿಂದ ನೋಡಿದ್ರೆ ಒಂಟಿಕೊಪ್ಪಲ್ ರೋಡೇ ರೀಚ್ ಆಗ್ಬಿಟ್ಟಿದ್ದೀನಿ. ಹಂಗೆ ಒಂಟಿಕೊಪ್ಪಲಿಂದ ಮುಂದೆ ಇಟ್ಟಾಗಿ ನೀರು ಕುಡಿಬೇಕು ಅನ್ನಿಸ್ತು. ಹಂಗೆ ಹೋಗ್ತಾ ಇದ್ದಂಗೆ ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ. ನಂಗೆ ಗೊತ್ತೇ ಆಗಿಲ್ಲ. ಹಂಗೆ ಆಮೇಲೆ ನನಗೆ ಸ್ವಲ್ಪ ಕೈನೋ ಬರಂಗಿತ್ತು. ಅದಕ್ಕೆ ನಮ್ಮ ಫ್ರೆಂಡಿಗೆ ಕೊಟ್ಟೆ ವಿಡಿಯೋ ಮಾಡಿಕೊಡು ಅಂತ. ಅವ್ನು ಚೆನ್ನಾಗೇ ಮಾಡಿಕೊಟ್ಟವನೆ. ನನಗೆ ಇವಾಗ ಸ್ವಲ್ಪ ದಾಹ ಆಯ್ತಿತ್ತು, ನೀರು ಕುಡಿಬೇಕು ಅನ್ನಿಸ್ತು. ಯೋಚನೆ ಮಾಡಿದೆ, ನೋಡಿದ್ರೆ ಅಂಗಡಿಗಳೇ ಇರಲಿಲ್ಲ ಯಾವುದೂ. ಅದಕ್ಕೇ ಆಮೇಲೆ ಕುಡಿಯೋದು ಅಂತ ಸುಮ್ಮನಾಗಿ ಹಂಗೆ ಸೈಕಲ್ ಪೆಡಲ್ ಮಾಡ್ತಾ ನಮ್ಮ ಫ್ರೆಂಡು ಹಂಗೆ ಸ್ವಲ್ಪ ಜೋಕ್ಸ್ ಮಾಡ್ತಾಯಿದ್ದ. ಹಂಗೆ ನಾನು ಕೇಳಿಸ್ಕೊಂಡು ಜೋಕ್ಸ್ ಎಲ್ಲ ನನಗೂ ನಗು ಬರ್ತಿತ್ತು. ಹಂಗೆ ಸೈಕಲ್ ಪೆಡಲ್ ಮಾಡ್ತಾ ಇದ್ದೆ ನಾನು. ಹಂಗೆ ಹೋಗ್ತಿರ್ಬೇಕಾದ್ರೆ ನನ್ನ ಫ್ರೆಂಡು ಕೇಳಿದೆ, ನಾನು ಕೊಡು, ನಾನೇ ವೀಡಿಯೋ ಮಾಡ್ತೀನಿ ಅಂತ. ಅವ್ನು ಕೊಟ್ಟ. ನಾನು ಹೋಗ್ಬೇಕಾದ್ರೆ ಫುಲ್ ಬ್ಯೂಟಿಫುಲ್ ಸೀನರಿ ಇತ್ತು. ಫುಲ್ಲು ಮೇಲೆಲ್ಲ ನೋಡಿದ್ರೆ ಫುಲ್ಲು ಗ್ರೀನರಿ, ಟ್ರೀಸು ಫುಲ್ಲು ಸೂಪರಾಗಿತ್ತು ನೋಡೋಕ್ಕೆ. ನನಗೆ ಇವಾಗ ಸ್ವಲ್ಪ ಲೆಗ್ ಪೇನ್ ಆಗಂಗಿತ್ತು. ಆದ್ರೂ ಟ್ರೈ ಮಾಡಿದೆ ನಿಧಾನಕ್ಕೆ ಹೊಡಿತಾ. ಹಂಗೆ ಹೊಡಿಬೇಕಾದ್ರೆ ನನಗೆ ಸ್ವಲ್ಪ ನೀರು ಕುಡಿಬೇಕನ್ನಿಸ್ತು. ಆದರೆ ಪರವಾಗಿಲ್ಲ, ಆಮೇಲೆ ಕುಡಿಯೋದ ಅಂತ ಹಂಗೆ ಮುಂದೆ ಹೋಗ್ಬೇಕಾದ್ರೆ ನೋಡಿದರೆ ಮತ್ತೆ ಖಾಲಿ ಆಗ್ಬಿಟ್ಟಿತ್ತು ರೋಡೆಲ್ಲ. ನಾನು ಹಂಗೆ ಹೋಗ್ತಾ ಇದ್ದೆ. ನಂಗೆ ಗೊತ್ತೇ ಆಗಿಲ್ಲ ಎಷ್ಟು ದೂರ ಬಂದಿದ್ದೀನಿ ಅಂತ. ಇದು ಯಾವ ರೋಡ್ ಅಂತ ನನಗೆ ಮರ್ತೋಯ್ತು. ಆಮೇಲೆ KD ರೋಡ್ ಅಂತ ಜ್ಞಾಪನ ಬಂತು. ಆಮೇಲೆ ಅಕ್ಕಪಕ್ಕ ಎಲ್ಲ ಗಾಡಿಗಳೆಲ್ಲ ಓಡಾಡ್ತಿತ್ತು ಜಾಸ್ತಿ. ನಾನು ಅದಕ್ಕೆ ಸ್ವಲ್ಪ ಸೈಡಿಗೆ ಬರೋಣ ಅಂತಿದ್ದೆ. ಹಂಗೂ ಬಂದು ಹೋಗ್ತಾ ಇದ್ದಂಗೆ ಹಂಗೆ ಇಲ್ಲಿಂದ ದೂರ ನೋಡಿದ್ರೆ ಮೈಸೂರು ಪ್ಯಾಲೇಸ್ ಕಾಣಿಸ್ತಿತ್ತು. ಹಂಗೆ ನೋಡಿದ್ರೆ ರೈಟ್ ಸೈಡಲ್ಲಿ ನೋಡಿದ್ರೆ ದೊಡ್ಡ ಗಡಿಯಾರ ಇತ್ತು. ಅಲ್ಲಿಂದ ಸ್ಟ್ರೈಟ್ ಹೋಗ್ತಾ ಇದ್ದೆ. ಗಾಡಿ ಸ್ವಲ್ಪ ಸ್ಪೀಡಾಗಿ ಬರ್ತಿತ್ತು. ನಾನು ಸ್ಪೀಡ್ ಮಾಡೋಣ ಅಂತ ಸ್ಪೀಡ್ ಮಾಡಿದೆ. ಹಂಗೆ ಹೋಗ್ತಾ ಇದ್ದಂಗೆ ಲೆಫ್ಟ್ ಕಟ್ ಹೊಡಿಬೇಕಿತ್ತು. ಅದಕ್ಕೆ ಲೆಫ್ಟ್ ಕಟ್ ಹೊಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ದೂರದಲ್ಲಿ ಏನೋ ಗ್ರೀನ್ ಕಲರ್ ಬೋರ್ಡಲ್ಲಿ ಏನೋ ಬರ್ದಿತ್ತು. ಏನು ನೋಡಿದ್ರೆ ಝೂ ಚಾಮುಂಡಿ ಬೆಟ್ಟ ಅಂತಿತ್ತು. ಅದಕ್ಕೇನೆ ಇದೇ ರೂಟು ಅಂತ ನಾನು ಹೋಗ್ತಾ ಇದ್ದೆ. ಹಂಗೆ ಕೈ ಓಡಿಸ್ತಾ ಇದ್ದೆ. ನೋಡಿದ್ರೆ ಸ್ವಲ್ಪ ಜಾಸ್ತಿ ವೆಹಿಕಲ್ಸ್ ಎಲ್ಲ ಇತ್ತು. ನಾನು ಮಧ್ಯದಲ್ಲಿದ್ದೆ. ಅದಕ್ಕೆ ಸ್ವಲ್ಪ ಲೆಫ್ಟ್ ತಗೊಂಡು ಹೋಗ್ತಾ ಇದ್ದೆ.
ಆಮೇಲೆ ನೋಡಿದ್ರೆ ಝೂ ರೋಡ್ಗೆ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ನನಗೆ ಮತ್ತೆ ಫೀಲ್ ಆಯಿತು, ನೀರು ಕುಡಿಬೇಕು ಅನ್ನಿಸ್ತಾ. ಆದರೆ ನೋಡಿದ್ರೆ ಯಾವುದೋ ಅಂಗಡಿಗಳಿರಲಿಲ್ಲ. ಅದಕ್ಕೇ ಇರಲಿ ಪರವಾಗಿಲ್ಲ ಅಂತ ಮುಂದೆ ಹೋಗ್ತಾ ಇದ್ದೆ. ನನಗೆ ಇವಾಗ ಸ್ವಲ್ಪ ಲೆಗ್ ಪೇಯ್ನ್ ಬರ್ತಿತ್ತು. ನಾನು ಪರವಾಗಿಲ್ಲ ನೋಡ್ಕೊಳ್ಳೋದ ಅಂತ ಹಂಗೆ ಪೆಡಲ್ ಮಾಡ್ತಾ ಇದ್ದೆ. ನೋಡಿದ್ರೆ ಫುಲ್ ಬ್ಯೂಟಿಫುಲ್ ಸೀನರಿ ಇತ್ತು. ಅದು ನೋಡ್ಕೊಂಡು ನನಗೆ ಪೇಯ್ನೇ ಮರ್ತೋಯ್ತು, ಗೊತ್ತೇ ಆಗಲಿಲ್ಲ. ಹಂಗೆ ಹೋಗ್ತಾ ಇದ್ದಂಗೆ ಫುಲ್ಲು ಫಾರೆಸ್ಟ್ ಮಧ್ಯದಲ್ಲಿ ಇರೋಂಗೆ ಫೀಲ್ ಆಯ್ತಿತ್ತು ನನಗೆ. ಅದಕ್ಕೇ ಕೈ ಬಿಟ್ಕೊ ಓಡಿಸೋದ ಅಂತ ಫುಲ್ಲು ಜಾಲಿ ಮಾಡ್ಕೊಂಡು ಓಡಿಸ್ತಾ ಇದ್ದೆ. ಹಂಗೆ ಓಡಿಸ್ತಾ ಸ್ವಲ್ಪ ಗೇರು ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಮಾಡಬೇಕು ಅನ್ನಿಸ್ತು. ಅದಕ್ಕೇ ಹೋಗ್ತಾ ಇದ್ದೆ. ನೋಡಿದ್ರೆ ಎಲ್ಲೋ ಒಂದೊಂದು ಅಂಗಡಿಗಳಿತ್ತು. ನೋಡಿದ್ರೆ ಬಂದೇ ಬಿಟ್ಟೆ ಚಾಮುಂಡಿ ಬೆಟ್ಟ ಆರ್ಚ್ಗೆ. ನಂಗೆ ಫುಲ್ ಖುಷಿ ಆಗೋಗಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಬಾ ಬೇಗನೆ ಅಂದರು. ಅದಕ್ಕೆ ನಾನು ಹೊಡಿತಾ ಇದ್ದೆ ಫುಲ್ ಫಾಸ್ಟಾಗಿ. ಅವರು ಜೋಕ್ಸ್ ಮಾಡ್ತಾಯಿದ್ರು. ಹಂಗೆ ನಾನು ಹೋಗ್ತಾ ಇದ್ದೆ ಫುಲ್ ಫಾಸ್ಟಾಗಿ ಹೊಡಿತಾ ಸ್ವಲ್ಪ ಮತ್ತೆ ಲೆಗ್ ಪೇನ್ ಬಂದಿತ್ತು. ಹಂಗೆ ನಿಧಾನ ಮಾಡ್ಕೊಂಡು ಫುಲ್ ಹೊಡಿತಾ ಇದ್ದೆ. ನನಗೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಅಂತ ಕೇಳಿದ್ರೆ ಅವ್ರು ಯಾರು ಹೇಳ್ತಾನೆ ಇರಲಿಲ್ಲ. ಅಲ್ಲಿ ನೋಡಿದ್ರೆ 14 ಕಿಲೋಮೀಟ್ರ್ ಅಂತ ಬರ್ದಿತ್ತು. 14 ಕಿಲೋಮೀಟ್ರ್ ಅದು ಹೆಂಗೆ ಅಂತ ನಂಗೆ ಗೊತ್ತೇ ಆಗಲಿಲ್ಲ. ಹಂಗೂ ಅಪ್ಪಲ್ಲಿ ಫುಲ್ ಡೌನ್ ಶಿಫ್ಟ್ ಮಾಡ್ಕೊಂಡು ಗೇರು ನಿಧಾನ ಕೊಡ್ಕೊ ಬರ್ತಾಯಿದ್ದೆ. ಅಲ್ಲಿ ನೋಡಿದ್ರೆ ಕಾರೆಲ್ಲ ಅಡ್ಡ ಆಗ್ಬಿಟ್ಟಿತ್ತು ನನ್ನಿಂದ. ಆಮೇಲೆ ಬಂದೆ. ಆಮೇಲೆ ಅಲ್ಲಿ ಬರ್ದಿತ್ತು 2 ಕಿಲೋಮೀಟರ್ ಅಂತ. 2 ಕಿಲೋಮೀಟರ್ ತಾನೇ ಹೊಡಿಬೋದು ಅಂತ ನಾನು ಹಂಗೆ ಸ್ವಲ್ಪ ಎಂಜಾಯ್ಮೆಂಟ್ ಆಗಿ ಫುಲ್ಲು ಎಂಕರೇಜ್ ಆಗಿಬಿಟ್ಟಿದ್ದೆ. ನಾನು 2 ಕಿಲೋಮೀಟ್ರು ಅಷ್ಟೇ ಹೋಗ್ಬೋದು ಚಾಮುಂಡಿ ಬೆಟ್ಟಕ್ಕೆ, ನನ್ನ ಕೈಲಿ ಆಗುತ್ತೆ ಅಂದ್ಕೊಂಡು ನಾನು ಹೋಗ್ತಾ ಇದ್ದೆ. ಹಂಗೆ ನೋಡಿದ್ರೆ ಸನ್ನು ಫುಲ್ಲು ಬ್ರೈಟ್ ಆಗಿತ್ತು. ನನಗೆ ಅವಾಗ ಪೇನ್ ಆಯಿತು ಕೈ. ಅದಕ್ಕೆ ಒಂದು ಕೈಲಿ ಓಡಿಸ್ತಾ ಇದ್ದೆ. ಆಮೇಲೆ ರೀಚ್ ಆದು ಚಾಮುಂಡಿ ಬೆಟ್ಟಕ್ಕೆ. ಅಂತೂ ಇಂತೂ ಬೆಟ್ಟಕ್ಕೆ ರೀಚ್ ಆಗ್ಬಿಟ್ಟು ನಾವು ಕೆಳಗಡೆಯಿಂದ ನಡ್ಕೊ ಹೋಗ್ತಾ ಇದ್ದೆ. ನಾನು ನಮ್ಮ ಫ್ರೆಂಡಿಗೆ ಕೊಟ್ಟಿದ್ದೆ, ವೀಡಿಯೋ ಮಾಡಿಕೊಡು ನಾನು ಬೆಟ್ಟ ಹತ್ತದಂತ. ಅವನು ವೀಡಿಯೋ ಮಾಡ್ತಿದ್ದ, ನಾನು ಹತ್ತುತ್ತಾ ಇದ್ದೆ. ನನಗೆ ಅಲ್ಲಿದ್ದಿದ್ದು ಅಕ್ಕಪಕ್ಕ ಟಾಯ್ಸ್ ಎಲ್ಲ ನೋಡಿದ್ರೆ ನಂಗೆ ಚೈಲ್ಡ್ಹುಡ್ಡೇ ಜ್ಞಾಪನ ಆಯ್ತಿತ್ತು. ಆಮೇಲೆ ಹೊರ್ಗಡೆಯಿಂದನೇ ದರ್ಶನ ಮಾಡಿಬಿಟ್ಟು ಒಳಗಡೆ ತುಂಬ ರಶ್ ಇತ್ತು. ಹೋಗಕ್ಕೆ ಹೋಗಿದ್ರೆ ಇನ್ನೂ ತುಂಬ ಲೇಟ್ ಆಗ್ತಿತ್ತು. ಅದಕ್ಕೇ ಹೊರ್ಗಡೆಯಿಂದ ತಾಯಿ ಚಾಮುಂಡಮ್ಮನ ದರ್ಶನ ಮಾಡ್ಕೊಂಡು ಹಂಗೆ ಸೈಕಲ್ನ ಎತ್ಕೊಂಡು ಪಾರ್ಕಿಂಗಿಂದ ವಾಪಸ್ ಹೋಗ್ತಾ ಇದ್ದು. ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ ನಾನು ವೀಡಿಯೋ ಮಾಡು ಅಂತ. ಹಂಗೆ ನಾನು ಸುಮ್ಮನೆ ಟ್ರೈ ಮಾಡಿದೆ ಕೈ ಬಿಟ್ಕೊಂಡು ಓಡಿಸೋದು. ಎಷ್ಟೋ ಪರವಾಗಿಲ್ಲ, ಚೆನ್ನಾಗಿ ಬಂತು. ಸೊ ಫ್ರೆಂಡ್ಸ್, ಇವತ್ತು ರೈಡ್ ಇಲ್ಲಿಗೆ ಫಿನಿಶ್ ಆಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಲ್ಲಿ ನಿಮ್ಮ ಫೀಡ್ಬ್ಯಾಕ್ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.